ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತಗೊಂಡಿದ್ದೀನಿ, ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರನ ಮೊದಲು ಈ ಥರ ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸಿಂಗಲ್ ಕ್ರೋಶೆಯಿಂದನೇ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಮತ್ತೆ ನಾನು ಇನ್ನೊಂದು ಸಲ 4 ಚೈನ್ ಹಾಕೋತೀನಿ. ನೋಡಿ, 4 ಚೈನ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಸೇಮ್ ಅದೇ ಥರನೇ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಆದಮೇಲೆ ಈಗ ನಾನೀಗ ಮತ್ತೆ 6 ಸಲ ಚೈನ್ ಹಾಕೋತೀನಿ. 1 2 3 4 5 6 ಸಲ ಚೈನ್ ಆಯಿತು. ಇದು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡ್ಕೊಂಡು ಹಾಕ್ಕೋಬೇಡಿ. ಸ್ವಲ್ಪ ಆರ್ಚ್ ಥರ ಬರೋ ಥರ ಒಂಚೂರು ಲೂಪ್ ಬರೋ ಥರ ಹಾಕ್ಕೊಳ್ಳಿ. ಸ್ವಲ್ಪ 1-2 ಚೈನ್ ಮುಂಚೆನೇ ಲಾಕ್ ಮಾಡ್ಕೊಳ್ಳಿ, ಒಂಥರ ಲೂಪ್ ಥರ ಬರುತ್ತೆ. ಈಗ ನಾನು ಇದಾದಮೇಲೆ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಲ 4 ಚೈನ್ ಹಾಕೋಬೇಕು. ಅದಾದಮೇಲಿಂದ ಎಲ್ಲ ಸಲನೂ 6 ಚೈನ್ ಆದಮೇಲೆ 3 ಸಲ 4 ಚೈನ್ ಹಾಕೋಬೇಕಾಗತ್ತೆ. ಫಸ್ಟಿಗೆ ಮಾತ್ರ ಅಷ್ಟೇ 2 ಸಲ 4 ಚೈನ್ ಹಾಕ್ಕೊಂಡಿದ್ದೆ. ಸೊ ಈಗ ಒಂದು ಸಲ 4 ಚೈನ್ದು ಲಾಕ್ ಆಯಿತು, ಇನ್ನೊಂದು ಸಲ 4 ಚೈನ್ದು ಲಾಕ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ನಾನು ಒಂದೇ ಆರ್ಚ್ ಮಾಡಬೇಕು ಅಂತಿದ್ದೀನಿ. ಸೊ ಇಲ್ಲೂ ಕೂಡ ನಾನು 2 ಸಲ ಮಾತ್ರ ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವಿಲ್ಲ ಅಂತಂದರೆ ಕಂಟಿನ್ಯೂ ಮಾಡೋದಾದರೆ ಮಧ್ಯದಲ್ಲಿ 3 ಸಲ 4 ಚೈನ್ದು ಬರಬೇಕು. ನೋಡಿ, ಇದಾದಮೇಲೆ ನಾನು ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ನ ನಾನು ಉಲ್ಟಾ ಹಾಕೋತಾ ಇದ್ದೀನಿ. ಈಗ ಬಟ್ಟೆ ಉಲ್ಟಾ ಆಗಿದೆ. ಸೊ ಈಗ ಫಸ್ಟ್ ಇಲ್ಲೊಂದು ಲಾಕ್ ಚೈನ್ ಹಾಕ್ಕೊಂಡೆ. ಚೈನ್ ಆದಮೇಲೆ ಮತ್ತೆ ಈಗ ನಾನು 4 ಚೈನ್ ಹಾಕೋತೀನಿ. 4 ಚೈನ್ ಹಾಕ್ಕೊಂಡು ಮೊದಲನೇ 4 ಚೈನ್ದು ಲಾಕ್ ಏನಿರುತ್ತಲ್ಲ ಆ ಲಾಕ್ ಮೇಲೇ ನಾನು ಮತ್ತೆ ಈಗ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ನಾನು 2 ಸಲ ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಈಗ ಇಷ್ಟಾದಮೇಲೆ ಇನ್ನೇನು 6 ಚೈನ್ ಗ್ಯಾಪು ಹತ್ರಕ್ಕೆ ಬಂತು. ಸೊ ಅಲ್ಲಿಗೆ ನಾನು ಈಗ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಒಂದು 5 ಸಲ ಡಬಲ್ ಕ್ರೋಶೆ ಹಾಕ್ತೀನಿ. ನಿಮ್ಮದು ಚೈನ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು 6 ಸಲ ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ 5 ಸಲ ಹಾಕೋತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶೆಸ್ ಹಾಕೋತಾ ಹೋಗಿ 5 ಸಲ ಹಾಕಿ ಐದು ಸಲ ಡಬಲ್ ಕ್ರೋಶೆ ಆದಮೇಲೆ ನಾನೀಗ 3 ಸಲ ಚೈನ್ ಹಾಕೋತಾ ಇದ್ದೀನಿ. ನೋಡಿ, ನಿಮಗೆ ಚೈನ್ಸ್ ಗೊತ್ತಲ್ಲ, ಅದೇ ಥರ 3 ಚೈನ್ ಹಾಕೋಬೇಕು. ನೋಡಿ, 3 ಚೈನ್ ಹಾಕ್ಕೊಂಡೆ. 3 ಚೈನ್ ಆದಮೇಲೆ ಈಗ ಮತ್ತೆ 5 ಸಲ ಡಬಲ್ ಕ್ರೋಶೆಸ್ ಹಾಕಬೇಕು. ಈ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅದು ಮಿಡ್ಲಲ್ಲಿ ಬರುತ್ತೆ, ಆರ್ಚಿನ ಮಿಡ್ಲಲ್ಲಿ. ಸೊ ಇದೇ ಥರ ಇನ್ನೂ 5 ಸಲ ಡಬಲ್ ಕ್ರೋಶೆಸ್ ಹಾಕಿ. ನಾನೀಗ ಹೊಸ ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಗ್ಸ್ ಅಂತ. ಅಲ್ಲಿ ಸುಮಾರು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಇದೆ. ದಯವಿಟ್ಟು ಒಂದ್ಸಲ ಆ ಚಾನಲ್ನು ನೋಡಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಆರ್ಚ್ ಕಂಪ್ಲೀಟ್ ಆಯಿತು. ಈ ಆರ್ಚ್ನ ಈಗ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ 2 ಸಲ ಚೈನ್ ಹಾಕೋತೀನಿ. ಆ 2 ಸಲ ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಮೊದಲಿಗೆ 4 ಚೈನ್ದು ಲಾಕ್ ಮಾಡಿದ್ವಲ್ವ ಅದ್ರ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆನೂ ನಾನು ಲಾಕ್ ಅಂದರೆ ಸಿಂಗಲ್ ಕ್ರೋಶೆನೇ ಹಾಕ್ತಾ ಇರೋದು. ನೋಡಿ, ಇದಾದಮೇಲೆ ಈಗ ಮತ್ತೆ 4 ಸಲ ಚೈನ್ ಹಾಕೋತೀನಿ. ಮತ್ತೆ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ.
ನೋಡಿ ನಾನು ಇಷ್ಟೇ ಹಾಕೊಂಡು ತೋರಿಸ್ತಾ ಇರೋದ್ರಿಂದ ಬೇಗ ಕಂಪ್ಲೀಟ್ ಆಗಿದೆ. ಇದು ಡಿಸೈನ್ ಕೂಡ ಈಸಿಯಾಗಿದೆ, ನೀವು ಕೂಡ ಬೇಗನೆ ಹಾಕ್ಬೋದು. ಈ ಎರಡನೇ ಸ್ಟೆಪ್ ಆದಮೇಲೆ ನಾನು ಮತ್ತೆ ಬಟ್ಟೆನ ಸ್ಟ್ರೇಟಾಗಿ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಪಿಂಕ್ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದನೇ ಹಾಕಬೇಕು, ರೈಟ್ ಸೈಡಿಂದನೇ ಹಾಕಿ ಶುರು ಮಾಡಬೇಕು. ಫಸ್ಟು ಈ ಪಿಂಕ್ ಕಲರ್ ದಾರನೂ ಕೂಡ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ಫಸ್ಟ್ದು 4 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು 4 ಚೈನ್ ಹಾಕೋತೀನಿ. ಈ 4 ಚೈನ್ನ ಮತ್ತು ಮೊದಲಿನ 4 ಚೈನ್ದು ಗ್ಯಾಪ್ ಲಾಕ್ ಏನಿರುತ್ತಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಕಂಪ್ಲೀಟ್ ಆಯಿತು. ಲಾಕ್ ಕಂಪ್ಲೀಟ್ ಆದಮೇಲೆ ಈಗ ನಾನು 2 ಸಲ ಚೈನ್ ಹಾಕೋತೀನಿ. 2 ಸಲ ಚೈನ್ ಹಾಕ್ಕೊಂಡು ಆರ್ಚ್ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಎಲ್ಲಿಗೆ ಹಾಕ್ತೀನಿ ಅಂತಂದರೆ ಆ 3 ಚೈನ್ ಗ್ಯಾಪ್ ಏನಿತ್ತಲ್ಲ ಆರ್ಚ್ ಮೇಲೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಹಾಕ್ತೀನಿ. ಸ್ವಲ್ಪ ಡಬಲ್ ಕ್ರೋಶೆ ಲೂಸಾಗೆ ಹಾಕಬೇಕು, ಇಲ್ಲ ಅಂತಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಕರೆಕ್ಟಾಗಿ ಅದು ಆರ್ಚ್ ಕಂಪ್ಲೀಟ್ ಆಗೋಷ್ಟು ಕವರ್ ಆಗಬೇಕು ಈ ಡಬಲ್ ಕ್ರೋಶೆ. ನೋಡಿ ಎಷ್ಟು ಲೂಸಾಗಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡೆ. ಡಬಲ್ ಕ್ರೋಶೆ ಹಾಕ್ಕೊಳ್ಳೋದಾದಮೇಲೆ ಈಗ 2 ಚೈನ್ ಹಾಕೋತೀನಿ. ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ. ಈಗ ಡಬಲ್ ಕ್ರೋಶೆ ಥರನೇ ಹಾಕಿ ಒಂದು ಲೂಪ್ ತಗೊಂಡು ಒಂದು ಲೂಪ್ ಮಾತ್ರ ಆಚೆ ತೆಗಿಬೇಕು. ಆಗ 3 ಲೂಪ್ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಹಾಗೆ ಒಂದು ಲೂಪ್ ತಗೊಂಡು ಒಂದೇ ಲೂಪ್ ಆಚೆ ತೆಗಿಬೇಕು. ಇದೇ ಥರ ಹಿಂಗೆ ಲೂಪ್ಸ್ ಉಳ್ಕೋತಾ ಹೋಗುತ್ತೆ. ಅದೇ ಥರ ನೀವು 4 ಸಲ ಮಾಡಬೇಕಾಗತ್ತೆ. ಡಬಲ್ ಕ್ರೋಶೆನೇ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದೇ ಲೂಪ್ ಮಾತ್ರ ಆಚೆ ತೆಗಿಬೇಕು. ಪ್ರತಿ ಸಲ ನೀವು 2 ಲೂಪ್ ತೆಗಿತಾ ಇದ್ರಲ್ಲ, ಒಂದು ಸಲ ತೆಗೆದು ಲಾಸ್ಟ್ಗೆ 4 ಸಲ ಆದಮೇಲೆ ಎಲ್ಲ ಲೂಪ್ಗಳನ್ನು ಒಂದು ಲೂಪಿಂದ ಆಚೆ ತೆಗಿಬೇಕು. ನೆಕ್ಸ್ಟ್ ಈಗ ಇಲ್ಲಿಗೊಂದು ಲಾಕ್ ಮಾಡ್ಕೋಬೇಕು. ಇಷ್ಟಾದಮೇಲೆ ಒಂದು ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿಗೆ ನಾನೊಂದು ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಒಂಚೂರು ಮೀಡಿಯಮ್ ಸೈಜ್ಡ್ ಬೀಡು. ನೀವು ಇದಕ್ಕಿಂತ ಚಿಕ್ಕ ಬೀಡ್ ಬೇಕಿದ್ರೂ ಹಾಕೋಬೋದು, ನಾನು ಇದನ್ನೇ ಹಾಕೋತಾ ಇದ್ದೀನಿ. ಸೊ ಇದಾದಮೇಲೆ ಇದನ್ನ ಬೀಡನ್ನ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ನೋಡಿ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಕೂಡ ಒಂಚೂರು ಲೂಸಾಗೆ ಹಾಕೋಬೇಕು. ಮೊದಲಿನ ಡಬಲ್ ಕ್ರೋಶೆ ಏನು ಸೈಜ್ಗೆ ಇರುತ್ತಲ್ಲ ಆ ಸೈಜ್ಗೆ ಹಾಕೋಬೇಕು. ಈ ಡಬಲ್ ಕ್ರೋಶೆ ಹಾಕ್ಕೊಳ್ಳೋದಾದ್ಮೇಲೆ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ಈಗ ಒಂದು ಡಬಲ್ ಕ್ರೋಶೆ ಥರನೇ ಹಾಕಬೇಕು, ಬಟ್ ಒಂದೇ ಲೂಪ್ ತಗೊಂಡು ಒಂದು ಲೂಪ್ ಮಾತ್ರ ಆಚೆ ತೆಗಿಬೇಕು. 3 ಲೂಪ್ ಉಳಿಯುತ್ತೆ. ಹಾಗೆ ಒಂದೊಂದು ಲೂಪ್ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ನೋಡಿ ಒಂದು ಡಬಲ್ ಕ್ರೋಶೆ ಥರ ಹಾಕಿ ಒಂದು ಲೂಪ್ ತೆಗೆದುಕೊಂಡು ಒಂದೇ ಲೂಪ್ ಆಚೆ ತೆಗಿಬೇಕು. ಸೊ ಈ ಥರ 4 ಸಲ ಮಾಡಬೇಕು. 4 ಸಲ ಮಾಡಿದರೆ ಒಂದು ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ. ಮೊದಲೇನು ಹಾಕಿದ್ವಲ್ಲ ಅದೇ ಥರನೇ ಇದು, ಬಟ್ ಇನ್ನೊಂದು ಸಲ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಸೇಮ್ ಡಬಲ್ ಕ್ರೋಶೆ ಥರನೇ, ಬಟ್ ಒಂದೇ ಲೂಪ್ ಆಚೆ ತೆಗಿಬೇಕು. ಈ ಥರ 4 ಸಲ ಹಾಕಬೇಕು. ನೋಡಿ 4 ಸಲ ಹಾಕಬೇಕು. 4 ಸಲ ಆದಮೇಲೆ ಈಗ ನೋಡಿ 4 ಸಲ ಆಯಿತು. ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೂಪ್ ತೊಗೊಂಡು ಎಲ್ಲ ಲೂಪ್ನೂ ಒಟ್ಟಿಗೆ ಆಚೆ ತೆಗಿತಾ ಇದ್ದೀನಿ. ಇಷ್ಟ ಆದಮೇಲೆ ಇದನ್ನ ಒಂದು ಸಲ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್, ಮತ್ತು ಇದೇ ಥರ ನೀವು 4 ಪ್ಯಾಟರ್ನ್ ಮಾಡಬೇಕಾಗತ್ತೆ. 4 ಪೆಟಲ್ಸ್ ಥರ ಬರುತ್ತೆ. ಈಗ 2 ಪೆಟಲ್ಸ್ ಆಗಿದೆ. ನಾನು ಇನ್ನೆರಡನ್ನೂ ಹಾಕಿ ಡೈರೆಕ್ಟಾಗಿ ತೋರಿಸ್ತೀನಿ. ಈಗ 4 ಪೆಟಲ್ ಕೂಡ ಕಂಪ್ಲೀಟ್ ಆಗಿದೆ. 4 ಕಂಪ್ಲೀಟ್ ಆದಮೇಲೆ ಈಗ ಇದನ್ನ ಕರೆಕ್ಟಾಗಿ ಆರ್ಚ್ ಎಂಡಿಂಗ್ ಏನಿರುತ್ತಲ್ಲ, ಮೊದಲಿಗೆ ಆರ್ಚ್ ಸ್ಟಾರ್ಟಿಂಗಿಂದ ಹಾಕಿದ್ವಿ. ಸೊ ಇದನ್ನ ಆರ್ಚ್ ಎಂಡಿಂಗ್ಗೆ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮೊದಲೊಂದು ಸಲ 2 ಚೈನ್ ಹಾಕೋಬೇಕು. ನೋಡಿ ಈ ಥರ 2 ಸಲ ಚೈನ್ ಹಾಕ್ಕೊಂಡು ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ನೋಡಿ ಈ ಥರ ಇನ್ನೂ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಆದಮೇಲೆ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತೆ. ಸೊ ಅಲ್ಗೂ ನಾನೀಗ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡಿಬಿಡ್ತೀನಿ. ಇಷ್ಟೇ ಈ ಡಿಸೈನು. ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೀವು ಕೂಡ ನಿಮ್ದು ಯಾವ್ದಾದ್ರು ಗ್ರ್ಯಾಂಡ್ ಸೀರೆ ಇದ್ದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು.
ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.